ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಬಿಜೆಪಿಗೆ ಇವತ್ತು ಅತ್ಯಂತ ಮಹತ್ವವಾದಂತಹ ದಿನ. ಕಾರಣ ಏನು ಕೇಳಿದ್ರೆ, ಕೇವಲ 45 ವರ್ಷದ ನಿತಿನ್ ನಬೀನ್ ಬಿಜೆಪಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. 2025ರ ಕೊನೆಯಲ್ಲಿ ನಿತಿನ್ ನಬೀನ್ ಅವರನ್ನ ಬಿಜೆಪಿಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ಆ ದಿನವೇ ನಿಮಗೆ ಹೇಳಿದ್ದೆ, ನಿತಿನ್ ನಬೀನ್ ಮುಂದೆ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಇಂತಹದೊಂದು ಸಂಪ್ರದಾಯವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ನಿಮಗೆ ಹೇಳಿದ್ದೆ. ಅದೇ ಪ್ರಕಾರವಾಗಿ ಮಿತ್ರರೇ, ನಿತಿನ್ ನಬೀನ್ರನ್ನ ಬಿಜೆಪಿಯ ಅಧ್ಯಕ್ಷರಾಗಿ ನೇಮಕಗೊಳಿಸಲಾಗಿದೆ. ಇವತ್ತು ದೆಹಲಿಯಲ್ಲಿ ನಿತಿನ್ ನಬೀನ್ ಅವರ ಪದಗ್ರಹಣ ಕಾರ್ಯಕ್ರಮ ಇತ್ತಲ್ಲ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಒಂದು ಸಂದೇಶ ಬಿಜೆಪಿಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಬಹುತೇಕರು ನಿತಿನ್ ನಬೀನ್ ಜೆಪಿ ನಡ್ಡಾ ಭಾಗ 2 ಅಂತಲೇ ಅಂದುಕೊಂಡಿದ್ರು. ಅಂದ್ರೆ ಒಬ್ಬ ಡಮ್ಮಿ ಅಧ್ಯಕ್ಷರ ರೀತಿಯಲ್ಲೇ ಅವರು ಅಧಿಕಾರವನ್ನು ನಡೆಸ್ತಾರೆ, ಅವರಿಗೇನು ಹೆಚ್ಚು ಪವರ್ ಇರೋದಿಲ್ಲ, ಯಾಕೆಂದ್ರೆ ಅತ್ಯಂತ ಜೂನಿಯರ್ ಹೀಗಂತ ಕೆಲವರು ಭಾವಿಸ್ತಾ ಇದ್ರು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನೆಲ್ಲಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಕೂಡ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಮಿತ್ರರೇ, ನಿತಿನ್ ನಬೀನ್ರನ್ನ ಯಾಕೋಸ್ಕರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಗಾದಿಗೆ ತಂದು ಕೂರಿಸಿದ್ದಾರೆ, ಇದರ ಹಿಂದಿನ ಲಾಜಿಕ್ ಏನು? ಯಾಕೆಂದ್ರೆ ಅವರೇನು ಅಷ್ಟು ಪ್ರಖ್ಯಾತಿಯನ್ನು ಹೊಂದಿದಂತಹ ನಾಯಕ ಆಗಿರಲಿಲ್ಲ. ಬಿಹಾರದಲ್ಲಿ ಸಾಮಾನ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂತಹ ನಿತಿನ್ ನಬೀನ್ರನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ತಂದು ಕೂರಿಸಿದ್ದು ಯಾಕೆ? ಈ ಪ್ರಶ್ನೆ ಬಹುತೇಕರಿಗಿದೆಯಲ್ಲ. ಆ ವಿಚಾರವಾಗಿಯೂ ಕೂಡ ಸ್ವಲ್ಪ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜೆಪಿ ನಡ್ಡಾ 2020ರ ಜನವರಿ 20ನೇ ತಾರೀಕು ಬಿಜೆಪಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಮಿತ್ರರೇ, ಅದು ಕನ್ಫರ್ಮ್ ಆಗಿದ್ದಂತಹ ವಿಚಾರ. ಯಾರಿಗೂ ಕುತೂಹಲ ಇರಲಿಲ್ಲ. ಯಾಕೆ ಕೇಳಿದ್ರೆ, 2019ರಲ್ಲಿ ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಆಯ್ಕೆ ಆದ್ರಲ್ಲ, ಆ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರನ್ನ ಕ್ಯಾಬಿನೆಟ್ನಿಂದ ಹೊರಗಿಡಲಾಗಿತ್ತು. ಅನಂತರದಲ್ಲಿ ಅವರನ್ನ ಬಿಜೆಪಿಯ ಕಾರ್ಯಾಧ್ಯಕ್ಷರನ್ನಾಗಿಯೂ ಕೂಡ ನೇಮಕ ಮಾಡಲಾಗಿತ್ತು. ಹೀಗಾಗಿ ಕನ್ಫರ್ಮ್ ಆಗಿತ್ತು ಅಮಿತ್ ಶಾ ಅವರ ಉತ್ತರಾಧಿಕಾರಿಯಾಗಿ ನಡ್ಡಾ ಅಧಿಕಾರವನ್ನು ವಹಿಸಿಕೊಳ್ತಾರೆ ಅಂತ. ಆದರೆ ಈ ಬಾರಿ ಮಾತ್ರ ಬಿಜೆಪಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹದ್ದು ಅಷ್ಟು ಸಲೀಸಾಗಿರಲಿಲ್ಲ. ಪಕ್ಷದ ನಾಯಕರು ಬಹಳಷ್ಟು ಹೆಣಗಾಟ ನಡೆಸಿದ್ದಾರೆ. ಕಾರಣ ಇಷ್ಟೇ, 2024ರ ಚುನಾವಣೆ ಆದ ಬಳಿಕ ಬಿಜೆಪಿಗೆ ಬಹಳ ದೊಡ್ಡ ಹಿನ್ನಡೆ ಆಯಿತು. 2 ಬಾರಿ ಪೂರ್ಣ ಬಹುಮತದೊಂದಿಗೆ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಿದ್ದಂತಹ ಬಿಜೆಪಿ 2024ರ ಚುನಾವಣೆಯಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರ ನಡೆಸಲಾರದಂತಹ ಸ್ಥಿತಿಯನ್ನು ತಲುಪಿತು. ಎನ್ಡಿಎ ಸರ್ಕಾರವನ್ನು ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂತು. ಅದಾಗ್ತಿದ್ದ ಹಾಗೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ನಡುವೆ ಸಣ್ಣ ಮಟ್ಟಿನ ತಿಕ್ಕಾಟಗಳು ಕೂಡ ಶುರುವಾದವು. ಆರ್ಎಸ್ಎಸ್ನ ನಾಯಕರು ಬಿಜೆಪಿ ನಾಯಕರಿಗೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಟ್ಟರು. ನೀವು ಕೇವಲ ಸರ್ಕಾರವನ್ನ ನಡೆಸುವಂತಹ ಕೆಲಸವನ್ನ ಮಾಡಿ, ಸಂಘಟನೆ ನಮಗ್ ಬಿಟ್ಟು ಬಿಡಿ, ನಾವು ಸಂಘಟನೆ ಮಾಡ್ತೀವಿ ಅಂತ. ಹೀಗಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಒಮ್ಮತ ಮೂಡ್ತಾ ಇರಲಿಲ್ಲ. ಬಿಜೆಪಿ ಹೇಳದಂತಹ ಹೆಸರಿಗೆ ಆರ್ಎಸ್ಎಸ್ ಒಪ್ತಾ ಇರಲಿಲ್ಲ, ಆರ್ಎಸ್ಎಸ್ ಹೇಳದಂತಹ ಹೆಸರಿಗೆ ಬಿಜೆಪಿ ಅವರಿಗೆ ಸಹಮತ ಇರ್ತಾ ಇರಲಿಲ್ಲ. ಹೀಗಾಗಿ ಬಿಜೆಪಿ ಅಧ್ಯಕ್ಷರ ಆಯ್ಕೆ ನಿರಂತರವಾಗಿ ಮುಂದುವರಿತಲೇ ಬಂತು. ಈ ನಡುವೆ ಮಿತ್ರರೇ, ಅವ್ರಾಗ್ತಾರೆ ಇವ್ರಾಗ್ತಾರೆ ಅನೇಕ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಇದ್ದಕ್ಕಿದ್ದಂತೆ ಬಿಜೆಪಿಯಿಂದ ಒಂದು ಘೋಷಣೆ ಹೊರಗೆ ಬರುತ್ತೆ. ಅದೇನು ಕೇಳಿದ್ರೆ, ನಿತಿನ್ ನಬೀನ್ರನ್ನ ಬಿಜೆಪಿಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಅಂತ. ಅವತ್ತು ಮಿತ್ರರೇ, ಬಹುತೇಕ ಮಾಧ್ಯಮಗಳು ತಡಬಡಾಯಿಸಿಬಿಟ್ವು. ಯಾವ ಮಾಧ್ಯಮದ ಪ್ರತಿನಿಧಿಗೂ ಕೂಡ ನಿತಿನ್ ನಬೀನ್ ಬಗ್ಗೆ ಬಹಳ ಡೀಟೇಲ್ ಆದಂತಹ ಮಾಹಿತಿಯೇ ಇರಲಿಲ್ಲ. ಅಂತಹ ಒಂದು ಅಚ್ಚರಿಯ ಆಯ್ಕೆಯನ್ನ ಬಿಜೆಪಿ ಮಾಡಿತ್ತು. ಹಾಗಾದ್ರೆ ನಿತಿನ್ ನಬೀನ್ರ ಆಯ್ಕೆಯ ಹಿಂದಿನ ಸೂತ್ರಧಾರರು ಯಾರು? ನರೇಂದ್ರ ಮೋದಿಯೋ ಆರ್ಎಸ್ಎಸ್ ಅಂತ ಕೇಳಿದ್ರೆ, ಇಬ್ರೂ ಸಹಮತದಿಂದಲೇ ಈ ಆಯ್ಕೆಯನ್ನ ಮಾಡಿದ್ದಾರೆ ಎನ್ನುವಂತಹ ಉತ್ತರ ಸಿಗ್ತಾ ಇದೆ. ಈ ಹಿಂದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೂಚಿಸಿದಂತಹ ಕೆಲ ಹೆಸರುಗಳಿಗೆ ಆರ್ಎಸ್ಎಸ್ ಅಪಸ್ವರವನ್ನ ತೆಗೆದಿತ್ತು. ಹಾಗೆ ಆರ್ಎಸ್ಎಸ್ ಮನಸ್ಸಿನಲ್ಲಿದ್ದಂತಹ ಕೆಲ ಹೆಸರುಗಳಿಗೆ ಬಿಜೆಪಿಯ ಟಾಪ್ ಲೆವೆಲ್ನ ನಾಯಕರಿಗೆ ಅಷ್ಟು ಸಹಮತ ಇರಲಿಲ್ಲ. ಹೀಗಾಗಿ ಇದು ತಿಕ್ಕಾಟಕ್ಕೆ ಕಾರಣ ಆಗಿತ್ತಲ್ವಾ. ಯಾವಾಗ ನರೇಂದ್ರ ಮೋದಿ ಅವರು ನಿತಿನ್ ನಬೀನ್ ಹೆಸರನ್ನ ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸ್ತಾರೋ, ಆರ್ಎಸ್ಎಸ್ ಕೂಡ ವಿರೋಧ ಮಾಡಿಲ್ಲ. ಯಾಕೆ ಅಂತಂದ್ರೆ, ವಿರೋಧ ಮಾಡೋದಕ್ಕೆ ಕಾರಣವೇ ಇರಲಿಲ್ಲ. ಮೊದಲನೇದಾಗಿ ನಿತಿನ್ ನಬೀನ್ ಪಕ್ಷದ ಕಟ್ಟಾಳು, ಸಂಘಟನೆಗೆ ಬಹಳ ಬದ್ಧರಾಗಿರುವಂತಹ ನಾಯಕ. ತತ್ವ ಸಿದ್ಧಾಂತದಲ್ಲಿ ಒಂದು ಎಳ್ಳಿನಷ್ಟು ಕೂಡ ಆ ಕಡೆ ಈ ಕಡೆ ಆಗುವಂತಹ ವ್ಯಕ್ತಿಯೇ ಅಲ್ಲ. 2005ರಿಂದಲೂ ಕೂಡ ರಾಜಕೀಯದಲ್ಲಿದ್ರೂ ಸಹ ಕೈಯನ್ನ ಶುದ್ಧವಾಗಿಟ್ಕೊಂಡಿದ್ದಾರೆ. ಯಾವ ರೀತಿಯಲ್ಲೂ ಚಾರಿತ್ರ್ಯವನ್ನ ಕೆಡಿಸಿಕೊಂಡಿಲ್ಲ. ಹೀಗಾಗಿ 45 ವರ್ಷದ ನಿತಿನ್ ನಬೀನ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮೋದಿಯವರು ಸೂಚಿಸುತ್ತಿದ್ದ ಹಾಗೆ ಆರ್ಎಸ್ಎಸ್ ಕೂಡ ಅದಕ್ಕೆ ಸಹಮತಿಯನ್ನ ಕೊಡ್ತು. ಇವತ್ತು ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರವನ್ನ ಕೂಡ ಸ್ವೀಕರಿಸಿದ್ರು. ಆದರೆ ನಿತಿನ್ ನಬೀನ್ ಹೆಸರು ಘೋಷಣೆಯಾದ ದಿನದಿಂದಲೂ ಕೂಡ ಬಿಜೆಪಿಯ ಒಳಗೆ ಸಣ್ಣದಾಗಿ ಒಂದು ತಳಮಳ ಇತ್ತು. ಕೆಲವರಿಗೆ ಒಂದು ರೀತಿಯಲ್ಲಿ ನಿತಿನ್ ನಬೀನ್ ಪಕ್ಷವನ್ನ ಮುನ್ನಡೆಸೋದಕ್ಕೆ ಸಾಧ್ಯವಾ? ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಇವತ್ತು ಬಿಜೆಪಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮೋದಿ ಅಂತಂದ್ರೆ ಬಿಜೆಪಿ, ಬಿಜೆಪಿ ಅಂತಂದ್ರೆ ಮೋದಿ, ಆ ಪರಿಸ್ಥಿತಿ ಇದೆ. ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಅನ್ನು ಹೊಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಇದ್ದಾರೆ, ಪಕ್ಷದಲ್ಲಿ 2ನೇ ಪವರ್ ಹೌಸ್. ಅತ್ತ ಕಡೆಯಲ್ಲಿ ರಾಜನಾಥ್ ಸಿಂಗ್ ಇದ್ದಾರೆ, ಗಡ್ಕರಿ ಇದ್ದಾರೆ. ಇಂತಹ ಸೀನಿಯರ್ಸ್ ಇರುವಂತಹ ಪಕ್ಷದಲ್ಲಿ ನಿತಿನ್ ನಬೀನ್ ಅತ್ಯಂತ ಜೂನಿಯರ್ ಆಗಿ ಪಕ್ಷದ ಅಧ್ಯಕ್ಷ
ಹುದ್ದೆಯನ್ನ ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ? ಈ ಪ್ರಶ್ನೆ ಅನೇಕರಿಗೆ ಕಾಡ್ತಾ ಇತ್ತು. ಬಹುತೇಕ ಬಿಜೆಪಿಗರು ಹೇಳ್ತಾ ಇದ್ರು, ಈ ಹಿಂದೆ JP ನಡ್ಡಾ ಇದ್ರಲ್ಲ, ಒಂದು ರೀತಿಯಲ್ಲಿ ರಬ್ಬರ್ ಸ್ಟಾಂಪ್ ಅಧ್ಯಕ್ಷ, ಇನ್ನೂ ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂತಂದ್ರೆ ಡಮ್ಮಿ ಅಧ್ಯಕ್ಷ. ಅದೇ ರೀತಿಯಾಗಿ ನಿತಿನ್ ನಬೀನ್ ಕೂಡ ಆಗ್ತಾರೆ ಅಂತ ಕೆಲವರು ಮಾತನಾಡ್ತಾ ಇದ್ರು. ಬಿಜೆಪಿಯವರಿಗೂ ಕೂಡ ಇದೇ ಭಾವನೆ ಇತ್ತು. ಆದ್ರೆ ಹಾಗಲ್ಲ, ನಿತಿನ್ ನಬೀನ್ ಪವರ್ಫುಲ್ ಅಧ್ಯಕ್ಷ ಅಂತ ಇವತ್ತು ನರೇಂದ್ರ ಮೋದಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಸಂದೇಶ ಏನು ಕೇಳಿದ್ರೆ, ನಿತಿನ್ ನಬೀನ್ ಅಧಿಕಾರವನ್ನು ವಹಿಸಿಕೊಂಡ್ರಲ್ಲ, ಅದಾಗ್ತಿದ್ದ ಹಾಗೆ ಮೋದಿ ಮಾತನಾಡಿದ್ರು. ಆಗ ಮೋದಿ ಹೇಳ್ತಾರೆ, ಇವತ್ತು ನಾನು 3ನೇ ಬಾರಿಗೆ ಪ್ರಧಾನಿಯಾದಂಥವನು, ಜೊತೆಗೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೆಡ್ ಆಫ್ ದ ಗವರ್ನಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟಾದ್ರೂ ಕೂಡ ನನಗೆ ನಿತಿನ್ ನಬೀನ್ ಬಾಸ್, ನಾನು ಪಕ್ಷದ ಕಾರ್ಯಕರ್ತ. ಹೀಗೊಂದು ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಇದು ಇವತ್ತು ಬಹುತೇಕವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲಾ ಮಾಧ್ಯಮಗಳು ಕೂಡ ಇದನ್ನ ಚರ್ಚೆ ಮಾಡ್ತಾ ಇದ್ದಾವೆ. ಅನೇಕ ಬಿಜೆಪಿಯ ನಾಯಕರು ಈ ಒಂದು ಭಾಷಣದ ತುಣುಕನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಯಾಕೆ ಪ್ರಧಾನಿಯವರ ಈ ಹೇಳಿಕೆಗೆ ಅಷ್ಟೊಂದು ಮಹತ್ವ ಇದೆ ಕೇಳಿದ್ರೆ, ಮಿತ್ರರೇ, ಸೂಚ್ಯವಾಗಿ ಪಕ್ಷದ ಎಲ್ಲಾ ನಾಯಕರುಗಳಿಗೆ, ಎಲ್ಲಾ ಕಾರ್ಯಕರ್ತರುಗಳಿಗೆ ಮೋದಿ ಕೊಟ್ಟಂತಹ ಸಂದೇಶ ಇದು. ಸಾಮಾನ್ಯವಾಗಿ ಈ ಜೂನಿಯರ್ಗಳಿಗೆ ದೊಡ್ಡ ಹುದ್ದೆ ಸಿಕ್ಕಂತಹ ಸಂದರ್ಭದಲ್ಲಿ ಒಂದು ಈಗೋ ಕ್ಲಾಶ್ ಉಂಟಾಗುತ್ತೆ. ಪಕ್ಷದಲ್ಲಿ ದೊಡ್ಡ ದೊಡ್ಡ ಸೀನಿಯರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಪದವಿಯಲ್ಲಿರುವಂತವ್ರು ಇರ್ತಾರೆ. ಅವರೆಲ್ಲರೂ ಕೂಡ ತನಗಿಂತಲೂ ಅತ್ಯಂತ ಜೂನಿಯರ್ ಆದಂತಹ ಒಬ್ಬ ವ್ಯಕ್ತಿಗೆ ಸಲಾಂ ಹೊಡಿಬೇಕು ಅಂತಂದ್ರೆ ಅವರಿಗೊಂದು ಈಗೋ ಕಾಡುತ್ತೆ ತಾನೆ. ಈ ಬಾರಿ ಬಿಜೆಪಿಯಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದ್ವು. ಯಾಕೆಂತಂದ್ರೆ ನಿತಿನ್ ನಬೀನ್ ಮೊನ್ನೆವರೆಗೂ ಕೂಡ ಸಾಮಾನ್ಯ ಕಾರ್ಯಕರ್ತ, ದೊಡ್ಡ ದೊಡ್ಡ ನಾಯಕರ ಮುಂದೆ ಕೂತ್ಕೊಂಡು ಮಾತನಾಡುವ ಸ್ಥಿತಿಯೂ ಕೂಡ ಇರಲಿಲ್ಲ. ಅಂತಹ ನಿತಿನ್ ನಬೀನ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದಂತಹ ಸಂದರ್ಭದಲ್ಲಿ ಕೆಲ ನಾಯಕರುಗಳಿಗೆ ಈಗೋ ಕಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಂತಹ ಮೋದಿ ಅವರು ಇವತ್ತು ತನ್ನ ಭಾಷಣದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ನಿತಿನ್ ನಬೀನ್ ನಿಮಗ್ ಮಾತ್ರ ಅಧ್ಯಕ್ಷ ಅಲ್ಲ, ನನಗೂ ಕೂಡ ಅಧ್ಯಕ್ಷ. ನನಗೆ ಅವರು ಬಾಸ್ ಅಂತ ಹೇಳುವ ಮೂಲಕ ಪಕ್ಷದ ಎಲ್ಲರೂ ಕೂಡ ನಿತಿನ್ ನಬೀನ್ರಿಗೆ ಗೌರವ ಕೊಡಬೇಕು ಅನ್ನುವಂತಹ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರವಾನಿಸಿದ್ದಾರೆ. ನಿತಿನ್ ನಬೀನ್ರಿಗೆ 45 ವರ್ಷದಲ್ಲೇ ಪಕ್ಷದಲ್ಲಿ ಅತ್ಯಂತ ದೊಡ್ಡ ಹುದ್ದೆ ಸಿಕ್ಕಿದೆ ನಿಜ. ಹಾಗಂತ ಅದೇನು ಹೂವಿನ ಹಾಸಿಗೆ ಅಲ್ಲ, ಅದು ಕಲ್ಲು ಮುಳ್ಳಿನ ಹಾದಿಗಳೇ. ಯಾಕೆಂತಂದ್ರೆ ಅವರು ಅಧಿಕಾರ ವಹಿಸಿಕೊಂಡಂತಹ ಕೆಲವೇ ತಿಂಗಳಲ್ಲಿ ಅವರಿಗೆ ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಮುಖ್ಯವಾಗಿ ಪಂಚರಾಜ್ಯಗಳ ಚುನಾವಣೆ ಇದೆ. ಅದರಲ್ಲಿ ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು. ಕಳೆದ 10 ವರ್ಷಗಳಿಂದ ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಆಡಳಿತ ವಿರೋಧಿ ಅಲೆಯ ನಡುವೆಯೂ ಕೂಡ ಅಸ್ಸಾಂನಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತಹದ್ದು ಬಹಳ ದೊಡ್ಡ ಚಾಲೆಂಜ್. ಹಾಗೆ ನಿತಿನ್ ನಬೀನ್ರಿಗಿರುವಂತಹ ಅತಿ ದೊಡ್ಡ ಚಾಲೆಂಜ್ ಏನು ಕೇಳಿದ್ರೆ ಅದು ಬಂಗಾಳದ ಚುನಾವಣೆ. ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸ್ಥಿತಿಯಲ್ಲಿದೆ. ಅವರು ಅದೇ ರೀತಿಯಾಗಿ ಆ ಚುನಾವಣೆಯನ್ನ ಸ್ವೀಕರಿಸಿದ್ದಾರೆ ಕೂಡ. ಬಂಗಾಳದಲ್ಲಿ ಟಿಎಂಸಿಯನ್ನ ಸೋಲಿಸಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತಹದ್ದು ನಿಜಕ್ಕೂ ಕೂಡ ಸಾಹಸದ ಕೆಲಸ. ಆ ಜವಾಬ್ದಾರಿಯೂ ಕೂಡ ಈಗ ನಿತಿನ್ ನಬೀನ್ರ ಹೆಗಲಿಗೇರಿದೆ. ಇನ್ನು ತಮಿಳುನಾಡು, ಕೇರಳದಲ್ಲೂ ಕೂಡ ಚುನಾವಣೆ ಇದೆ. ತಮಿಳುನಾಡಿನಲ್ಲಿ ಮಿತ್ರ ಪಕ್ಷಗಳ ಜೊತೆಗೆ ಅಧಿಕಾರಕ್ಕೆ ಬರುವಂತಹ ಕನಸನ್ನ ಬಿಜೆಪಿ ಕಾಣ್ತಾ ಇದೆ. ಅದರಲ್ಲೂ ಕೂಡ ಯಶಸ್ಸನ್ನ ತಂದುಕೊಡಬೇಕು. ಕೇರಳದಲ್ಲಿ ಬಿಜೆಪಿಗೆ ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆಗಳಿಲ್ಲ, ಆದರೂ ಕೂಡ ಅಲ್ಲಿ ಉತ್ತಮ ಸಾಧನೆಯನ್ನ ಮಾಡುವಂತಹ ನಿರೀಕ್ಷೆಯನ್ನ ಬಿಜೆಪಿಯವರು ಇಟ್ಟುಕೊಂಡಿದ್ದಾರೆ. ಒಂದು ವೇಳೆ ಮಿತ್ರರೇ, ಈ ಪಂಚರಾಜ್ಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಬಿಜೆಪಿಗೆ ಏನಾದರೂ ಸಿಕ್ತು ಅಂತ ಅಂದುಕೊಳ್ಳಿ, 5ರಲ್ಲಿ 3 ಗೆದ್ದು ಬಿಟ್ಟರೂ ಕೂಡ ನಿತಿನ್ ನಬೀನ್ ಭವಿಷ್ಯದಲ್ಲಿ ಬಿಜೆಪಿಯ ದೊಡ್ಡ ನಾಯಕ. ಹೀಗಾಗಿ ನಿತಿನ್ ನಬೀನ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತಹ ಕೆಲವೇ ತಿಂಗಳಲ್ಲೇ ದೊಡ್ಡ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗಿದೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಬಿಜೆಪಿಯಲ್ಲಿ ಘಟಾನುಘಟಿ ನಾಯಕರಿದ್ರು, ಅನೇಕರು ಪಕ್ಷ ಸಂಘಟನೆಯಲ್ಲಿ ಎತ್ತಿದ ಕೈ ಅಂತ ಈಗಾಗಲೇ ಸಾಬೀತನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಅವರು ಯಾಕೋಸ್ಕರವಾಗಿ ನಿತಿನ್ ನಬೀನ್ರನ್ನ ಆಯ್ಕೆ ಮಾಡಿದ್ರು? ಇದರ ಹಿಂದಿನ ಉದ್ದೇಶ ಏನು? ಇದರಿಂದ ಕೊಟ್ಟಂತಹ ಸಂದೇಶ ಏನು? ಈ ಪ್ರಶ್ನೆ ಬಹುತೇಕರಿಗಿದೆ. ಇದಕ್ಕೆ 2 ರೀತಿಯ ವ್ಯಾಖ್ಯಾನಗಳಿದ್ದಾವೆ. ಮೊದಲನೇದಾಗಿ, ಸದ್ಯ ಪಕ್ಷವನ್ನ ಯುವಕರ ಪಕ್ಷವೂ ಕೂಡ ಹೌದು ಅಂತ ಬಿಂಬಿಸುವಂತಹ ಅನಿವಾರ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ಜನ್ಜಿಗಳನ್ನ ಹೆಚ್ಚೆಚ್ಚು ಇನ್ವಾಲ್ವ್ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ದೇಶದ ಭವಿಷ್ಯ ಅವರೇ. ಈಗಾಗಲೇ ಅಕ್ಕಪಕ್ಕದ ದೇಶದಲ್ಲಿ ಜನ್ಜಿಗಳು ಏನೆಲ್ಲ ಅವಾಂತರವನ್ನು ಸೃಷ್ಟಿಸಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ಭಾರತದ ಜನ್ಜಿಗಳು ಸ್ವಲ್ಪ ಡಿಫರೆಂಟ್. ಹೀಗೆ ಯುವ ಸಮುದಾಯವನ್ನು ಸೆಳೆಯುವಂತಹ ಉದ್ದೇಶದಿಂದ ನಿತಿನ್ ನಬೀನ್ರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂಥದ್ದು ಒಂದು ವಾದ. ಎರಡನೇದಾಗಿ ಮಿತ್ರರೇ, ಕಾಂಗ್ರೆಸ್ ಪಕ್ಷದ 55 ವರ್ಷದ ಟಿ ಶರ್ಟ್ ನಾಯಕ ರಾಹುಲ್ ಗಾಂಧಿ ಇದಾರಲ್ಲ, ಅವರು ಇವತ್ತಿಗೂ ಕೂಡ ಅತ್ಯಂತ ಯುವ ನಾಯಕ ಅಂತ ಬಿಂಬಿಸಿಕೊಳ್ತಾರೆ. ರಾಹುಲ್ ಗಾಂಧಿ ಅವರಿಗೆ 55 ವರ್ಷ ಆಗೋಗಿದೆ. ಸರ್ಕಾರಿ ಅಧಿಕಾರಿ ಆಗಿದ್ರೆ ಇನ್ನು 5 ವರ್ಷಕ್ಕೆ ರಿಟೈರ್ಡ್ ಆಗಿ ಹೋಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷದವರು ರಾಹುಲ್ ಗಾಂಧಿ ಅವರನ್ನ ಈಗ ತಾನೇ ಕಾಲೇಜ್ ಮುಗಿಸಿ ಬಂದಂತಹ ಹುಡುಗನಂತೆ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಕೌಂಟರ್ ಮಾಡಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಪಕ್ಷದವರು ಒಬ್ಬ ಯುವಕನಿಗೆ ಅಧಿಕಾರವನ್ನು ಕೊಡಬೇಕಾಗಿತ್ತು. ಆತ ಬಹಳ ಗ್ರೌಂಡ್ ಲೆವೆಲ್ನಿಂದ ಬಂದಂತವನು, ಆತನಿಗೆ ಯಾವುದೇ ದೊಡ್ಡ ಮಟ್ಟದ ಹಿನ್ನೆಲೆ ಇಲ್ಲ, ಇದನ್ನ ಕೂಡ ತೋರಿಸಬೇಕಾಗಿತ್ತು. ಈ ನಿಟ್ಟಿನಲ್ಲಿ ನಿತಿನ್ ನಬೀನ್ರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂತಹ ವಾದವೂ ಕೂಡ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ,
ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗಿದೆ. 2029ರ ಚುನಾವಣೆಯನ್ನ ಬಿಜೆಪಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಎದುರಿಸುತ್ತಾ ಅಥವಾ ಹೊಸ ನಾಯಕತ್ವವನ್ನು ತರುತ್ತಾ, ಈ ಪ್ರಶ್ನೆಯೂ ಕೂಡ ಇತ್ತು. ಸದ್ಯ ಬಿಜೆಪಿಯ ಮೂಲಗಳ ಮಾಹಿತಿ ಏನು ಕೇಳಿದ್ರೆ 2029ರಲ್ಲಿ ನರೇಂದ್ರ ಮೋದಿ ಅವರೇ ಪಕ್ಷವನ್ನ ಲೀಡ್ ಮಾಡ್ತಾರೆ. ಮೋದಿ ಅವರು ರಿಟೈರ್ಡ್ ಆಗುವಂತಹ ಯಾವುದೇ ಸೂಚನೆಗಳು ಕೂಡ ಇಲ್ಲ ಅಂತ ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮಿತ್ರರೇ, ಬಿಜೆಪಿಗೆ ಏನಾದ್ರೂ ಈಗ ಪ್ರಬಲ ಅಧ್ಯಕ್ಷನನ್ನ ತಂದಿದ್ದೇ ಆದ್ರೆ ಮಾಧ್ಯಮಗಳು ಮತ್ತು ವಿಶ್ಲೇಷಕರು ಸಹಜವಾಗಿ ಮೋದಿಗೆ ಅವರೇ ಆಲ್ಟರ್ನೇಟಿವ್, RSS ಇವರನ್ನೇ ಒಪ್ಕೊಂಡ್ಬಿಟ್ಟಿದೆ, ಮೋದಿಯ ನೆಕ್ಸ್ಟ್ ಇವರೇ ನೇತೃತ್ವವನ್ನು ವಹಿಸಿಕೊಳ್ತಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಪಕ್ಷದಲ್ಲಿ ಒಂದು ಎರಡನೇ ಪವರ್ ಹೌಸ್ ಅನ್ನ ಸ್ಥಾಪಿಸುವಂತಹ ಸಾಧ್ಯತೆಗಳು ಕೂಡ ಇದ್ವು. ಉದಾಹರಣೆಗೆ, ಈ ಹಿಂದೆ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಕೆಲವರು ಹೇಳ್ತಾ ಇದ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರನ್ನೇ ಕೇಂದ್ರದ ರಾಜಕಾರಣಕ್ಕೆ ತರ್ತಾರೆ. ಈ ಹಿಂದೆ ನಿತಿನ್ ಗಡ್ಕರಿಯನ್ನ ತಂದಿದ್ರಲ್ಲ, ಅದೇ ರೀತಿಯಾಗಿ ತರುವಂತಹ ಸಾಧ್ಯತೆಗಳಿದಾವೆ. ಮುಂದೆ ಅವರೇ PM ಅಭ್ಯರ್ಥಿಯೂ ಕೂಡ ಆಗಬಹುದು. ಈ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದ್ವು. ಒಂದು ವೇಳೆ ಅವ್ರು ಯಾರಾದ್ರೂ ಪಕ್ಷದ ಅಧ್ಯಕ್ಷರಾಗಿದ್ರೆ ಅದೇ ರೀತಿಯ ಸಂದೇಶ ಕಾರ್ಯಕರ್ತರಿಗೆ ಹೋಗ್ಬಿಡ್ತಾ ಇತ್ತು. ಇದು ಸಹಜವಾಗಿ ಬಿಜೆಪಿಯ ಟಾಪ್ ಲೆವೆಲ್ನ ನಾಯಕತ್ವಕ್ಕೆ, ಮುಖ್ಯವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ನಿತಿನ್ ನಬೀನ್ರನ್ನ ತಂದಿದ್ದೆ ಆದ್ರೆ ಈ ರೀತಿಯ ಪ್ರಶ್ನೆಗಳೇ ಉದ್ಭವಿಸೋದಿಲ್ಲ. ಮೋದಿಗೆ ಆಲ್ಟರ್ನೇಟಿವ್ ಆಗಿ ನಿತಿನ್ ನಬೀನ್ ಇರ್ತಾರೆ, ಅಥವಾ ನಿತಿನ್ ನಬೀನ್ ಮುಂದೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರೆ. ಈ ರೀತಿಯಾಗಿ ಯಾವ ಮಾಧ್ಯಮಗಳು ಚರ್ಚೆ ಮಾಡೋದಿಲ್ಲ, ಯಾವ ವಿಶ್ಲೇಷಕರು ಕೂಡ ಹೇಳೋದಿಲ್ಲ. ಇದು ಸಹ ನಿತಿನ್ ನಬೀನ್ ಆಯ್ಕೆಗೆ ಮುಖ್ಯ ಕಾರಣ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಿತ್ರರೇ, ನಿತಿನ್ ನಬೀನ್ ಅವರ ಕಾರ್ಯಶೈಲಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಹತ್ತಿರದಿಂದ ಗಮನಿಸಿದ್ರಂತೆ. ನಿತಿನ್ ನಬೀನ್ ಅವರಿಗೆ ಕೆಲಸದಲ್ಲಿದ್ದಂತಹ ಶ್ರದ್ಧೆಯೇ ಇವತ್ತು ಈ ಸ್ಥಾನಕ್ಕೆ ತಂದು ಕೂರಿಸಿದೆ ಅಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೇಂದ್ರದ ಬಿಜೆಪಿಗೆ ಹೊಸ ನಾಯಕತ್ವವಂತೂ ಸಿಕ್ಕಿದೆ. ನಿತಿನ್ ನಬೀನ್ ಪಕ್ಷವನ್ನು ಹೇಗೆ ಮುನ್ನಡೆಸ್ತಾರೆ, ಮುಂದಿನ ಪಂಚರಾಜ್ಯ ಚುನಾವಣೆಗಳಲ್ಲಿ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾರೆ, ಬಿಜೆಪಿಗೆ ಯಾವ ರೀತಿಯಾಗಿ ಯಶಸ್ಸನ್ನು ತಂದುಕೊಡ್ತಾರೆ ಎನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಈ ಎಲ್ಲ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ